ಮಕ್ಕಳೇ, ನಾವು ಈ ದಿನ 10ನೇ ತರಗತಿ ದ್ವಿತೀಯ ಭಾಷೆ 2ನೇ ಪಾಠ ಹಸಿ ಮಸಿ ಕೃಷಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲನೇದಾಗಿ, ಕೆಳಗೆ ನೀಡಲಾಗಿರುವ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಪೆನ್ನು ಖಡ್ಗಕ್ಕಿಂತ ಹರಿತವಾದುದು. ಹರಿತ. ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು. ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಭಾಗ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಪ್ರಶ್ನೆ 2, ಹಸಿ ಮಸಿ ಎಂದರೇನು? ಹಸಿ ಎಂದರೆ ಕತ್ತಿ, ಅರ್ಥಾತ್ ಯುದ್ಧ, ಸೈನಿಕರು ಎಂಬ ಅರ್ಥ. ಮಸಿ ಎಂದರೆ ಸಾಹಿತ್ಯ ರಚನೆ. ಮೂರನೇ ಪ್ರಶ್ನೆ, ಈ ನಾಡಿನ ಬೆನ್ನೆಲುಬು ಯಾರು? ಕೃಷಿಕ, ಒಕ್ಕಲಿಗನೇ ಈ ನಾಡಿನ ಬೆನ್ನೆಲುಬಾಗಿದ್ದಾನೆ, ಅಥವಾ ರೈತ ಅಂತಲೂ ಬರೆಯುವುದು ಮಕ್ಕಳೇ. ಈ ನಾಡಿನ ಬೆನ್ನೆಲುಬು ಯಾರು? ಕೃಷಿಕ, ಒಕ್ಕಲಿಗನೇ ಈ ನಾಡಿನ ಬೆನ್ನೆಲುಬಾಗಿದ್ದಾನೆ. ಪ್ರಶ್ನೆ 4, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮರೆಂದು ಖ್ಯಾತರಾಗಿದ್ದಾರೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿದೆ. ಇದಲ್ಲದೆ ಇನ್ನು ಬರಬಹುದಾದ ಪ್ರಶ್ನೆಗಳನ್ನು ನಾವು ಗಮನಿಸೋಣ ಮಕ್ಕಳೇ. ಪ್ರಶ್ನೆ 6, ಜನರ ಉದ್ಧಾರ ದೇಶದ ಪ್ರಗತಿಯ ಬಗೆಗೆ ಹಿರಿಯರು ಹೇಳುತ್ತಿದ್ದ ಮಾತುಗಳಾವುವು? ಜನರ ಉದ್ಧಾರ ದೇಶದ ಪ್ರಗತಿಗಳು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಹಿರಿಯರು ಹೇಳುತ್ತಿದ್ದರು. ಪ್ರಶ್ನೆ 7, ನಾಡಿನಲ್ಲಿ ಸಾಹಿತಿಗಳಿಗೆ ಅಪಾರ ಗೌರವವಿರುವುದು ಯಾವುದರಿಂದ? ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವವಿರುವುದು ಅವರ ಸಾಹಿತ್ಯದ ಸತ್ವದಿಂದ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಕೃಷಿಕರನ್ನು ಯಾರು ಅವಲಂಬಿಸಿದ್ದಾರೆ? ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಹೀಗೆ ಪ್ರತಿಯೊಬ್ಬರೂ ಬದುಕಲು ಕೃಷಿಕರನ್ನು ಅವಲಂಬಿಸಿದ್ದಾರೆ. ಮುಂದಿನ ಪ್ರಶ್ನೆ, ಸಾಹಿತಿಗಳು ಕೃತಜ್ಞರಾಗದಿರಲು ಏನು ಮಾಡಬೇಕು? ಸಾಹಿತಿಗಳು ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕ ತುಂಬುವ ಕಾರ್ಯವನ್ನು ಮಾಡಬೇಕು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಬರೆದಿರುವ ಪ್ರವಾಸ ಕಥನದ ಹೆಸರೇನು? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಶಿವಾನುಭವ ಎನ್ನುವ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರ ಮುಗಿತು ಮಕ್ಕಳೇ. ಇನ್ನು 3-4 ವಾಕ್ಯಗಳು ಗಮನಿಸಿ, ಸರಿಯಾಗಿ ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳಾವುವು? ಪ್ರಶ್ನೆ ಸರಿಯಾಗಿ ಗಮನಿಸಿ ಮಕ್ಕಳೇ. ಮೊದಲನೇ ಪ್ರಶ್ನೆ 3-4 ವಾಕ್ಯದಲ್ಲಿ ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳಾವುವು? ದೇಶದ ಅಭಿವೃದ್ಧಿಯನ್ನು ಕುರಿತು ಜನರಲ್ಲಿ ಒಮ್ಮತವಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡುತ್ತಾರೆ. ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ, ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ದೇಶದ ಉದ್ಧಾರ, ವಿದ್ಯುತ್ ಉತ್ಪಾದನೆ ಇದಕ್ಕೆ ಮೂಲ ಎಂದೆಲ್ಲ ಅವರು ಹೇಳುತ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಚಾರವನ್ನು ಮಾತಾಡ್ತಾರೆ. ಮುಂದಿನ ಪ್ರಶ್ನೆ ಮಕ್ಕಳೇ, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಏಕೆಂದರೆ ರಕ್ಷಣಾ ಪಡೆ ಪ್ರಬಲವಾಗಿದ್ದರೆ ಅನ್ಯರ ಆಕ್ರಮಣದಿಂದ ದೇಶವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಬಲ ರಕ್ಷಣಾ ಪಡೆ ಇಲ್ಲದಿದ್ದರೆ ಬಲಿಷ್ಠ ದೇಶದವರು ಆಕ್ರಮಿಸಿ ಸ್ವಾಧೀನಪಡಿಸಿಕೊಂಡು ಸರ್ವಾಧಿಕಾರಿಗಳಾಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ರಕ್ಷಣಾ ಪಡೆ
ಪ್ರಬಲವಾಗಿರಬೇಕಾದದ್ದು ಅತ್ಯವಶ್ಯಕವೆನಿಸುತ್ತದೆ. ಅಲ್ವಾ? ಸರಿಯಾಗಿ ಗಮನಿಸಿ. ಯಾಕೆ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು? ಯಾಕೆಂದರೆ ರಕ್ಷಣಾ ಪಡೆ ಪ್ರಬಲವಾಗಿದ್ದರೆ ಅನ್ಯರ ಆಕ್ರಮಣದಿಂದ ದೇಶವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಬಲ ರಕ್ಷಣಾ ಪಡೆ ಇಲ್ಲದಿದ್ದರೆ ಬಲಿಷ್ಠ ದೇಶದವರು ಆಕ್ರಮಿಸಿ ಸ್ವಾಧೀನಪಡಿಸಿಕೊಂಡು ಸರ್ವಾಧಿಕಾರಿಗಳಾಗುವ ಸಾಧ್ಯತೆಯೂ ಇರುತ್ತದೆ. ಆದುದರಿಂದ ರಕ್ಷಣಾ ಪಡೆ ಪ್ರಬಲವಾಗಿರಬೇಕಾದುದು ಅತ್ಯವಶ್ಯವೆನಿಸಿದೆ. ಪ್ರಶ್ನೆ 3 ಗಮನಿಸಿ. ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಏಕೆ? ಯಾಕೆ ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು, ಹೆಚ್ಚು ಶಾರ್ಪ್ನೆಸ್ ಅಂತ ಹೇಳ್ತಾರೆ, ಯಾಕೆ ಅಂತ? ಏಕೆಂದರೆ ಬರವಣಿಗೆ ವಿಶೇಷ ರೀತಿಯಲ್ಲಿ ಪರಿಣಾಮಕಾರಿಯಾಗುತ್ತದೆ. ಅದು ಹಲವರ ಬದುಕನ್ನೇ ಬದಲಾಯಿಸಬಲ್ಲುದಾಗಿದೆ. ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ತರುವ ಶಕ್ತಿ ಅದಕ್ಕಿದೆ. ಖಡ್ಗದಿಂದ ಸಾಧಿಸಲಾಗದಿರುವುದನ್ನು ಪೆನ್ನು ಸಾಧಿಸಬಲ್ಲದು. ಹೀಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತವೆನಿಸಿದೆ. ಸ್ಪಷ್ಟವಾಗಿ ಗಮನಿಸಿ. ಬರವಣಿಗೆ ವಿಶೇಷ ರೀತಿಯಲ್ಲಿ ಪರಿಣಾಮಕಾರಿಯಾಗಿರುತ್ತದೆ. ಅದು ಹಲವರ ಬದುಕನ್ನೇ ಬದಲಾಯಿಸಬಲ್ಲುದಾಗಿದೆ. ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ತರುವ ಶಕ್ತಿ ಅದಕ್ಕಿದೆ. ಖಡ್ಗದಿಂದ ಸಾಧಿಸಲಾಗಿರುವುದನ್ನು ಸಾಧಿಸೋಕ್ಕೆ ಯಾವುದು ಸಾಧ್ಯ ಆಗೋದಿಲ್ಲೋ ಅದನ್ನು ಪೆನ್ನು ಸಾಧಿಸಬಲ್ಲದು. ಹೀಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತವೆನಿಸಿದೆ. ಪ್ರಶ್ನೆ 4. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಪ್ರಶ್ನೆ ಸರಿಯಾಗಿ ಗಮನಿಸಿ ಮಕ್ಕಳೇ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಏನೇನು ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ ಅಂತ. ಸಮಯಕ್ಕೆ ಸರಿಯಾಗಿ ಮಳೆ ಸುರಿಯದಿರುವುದು, ಇಲ್ಲವೇ ಅತಿವೃಷ್ಟಿಯಾಗುವುದು. ಅತಿವೃಷ್ಟಿ ಅಂದರೆ ಹೆಚ್ಚಿಗೆ ಮಳೆ ಆಗೋದು ಅಂತ ಮಕ್ಕಳೇ. ಉತ್ತಮ ಬೀಜ ಸಿಗದಿರುವುದು, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟ ರೋಗ ರುಜಿನಗಳಿಂದ ಬೆಳೆ ಹಾಳಾಗುವುದು, ಬೆಳೆದ ಬೆಳೆಗೆ ಸಮರ್ಪಕ ಬೆಲೆ ಸಿಕ್ಕದಿರುವುದು ಇವು ರೈತರು ಎದುರಿಸುತ್ತಿರುವ ಬಹುಮುಖ್ಯ ಸಮಸ್ಯೆಗಳಾಗಿವೆ. ಗಮನಿಸಿದ್ರಲ್ಲ? ಸಮಯಕ್ಕೆ ಸರಿಯಾಗಿ ಮಳೆ ಸುರಿಯದಿರುವುದು, ಮಳೆ ಬಾರದೇ ಇರೋದು. ಅತಿವೃಷ್ಟಿ ಅಥವಾ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ಹೆಚ್ಚಿಗೆ ಮಳೆ ಆಗುತ್ತೆ, ಅನಾವೃಷ್ಟಿ ಅಂದರೆ ಮಳೆ ಬಾರ್ದೇ ಇರುತ್ತೆ. ಉತ್ತಮ ಬೀಜಗಳ ಸಿಗದೆ, ಬಿತ್ತನೆ ಮಾಡೋಕ್ಕೆ ಉತ್ತಮ ಬೀಜ ಸಿಗದೇ ಇರತಕ್ಕಂಥದ್ದು. ಭೂಮಿ ಬರಡಾಗುತ್ತಿರುವುದು ಅಂದರೆ ರಾಸಾಯನಿಕಗಳನ್ನು ಬಳಸಿ ಭೂಮಿ ಬರಡಾಗ್ತದೆ, ಅಂದರೆ ಅಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕ್ರಿಮಿಕೀಟಗಳು, ಆಮೇಲೆ ಬೆಳೆಗಳಿಗೆ ರೋಗ ರುಜಿನಗಳು ಬರೋದು. ಇಷ್ಟೆಲ್ಲ ಆಗಿ ಬೆಳೆದ ಬೆಳೆಗೆ ಕೈ ಬಂದಿದೆ, ಆದರೆ ಸಮರ್ಪಕವಾದ ಅಂದರೆ ಸರಿಯಾದ ಬೆಲೆ ಸಿಕ್ಕದಿರುವುದು ಇವು ರೈತರು ಎದುರಿಸುತ್ತಿರುವ ಬಹುಮುಖ್ಯ ಸಮಸ್ಯೆಗಳಾಗಿವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಿನ ಪ್ರಶ್ನೆ. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ಬಹಳ ಉತ್ತಮವಾದ ಪ್ರಶ್ನೆ ಅನ್ಕೋತೇನೆ. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ಕೃಷಿಕರು ಭೂಮಿಯನ್ನು ಉಳುವುದಿಲ್ಲವೆಂದು ಸತ್ಯಾಗ್ರಹ ಮಾಡಿದರೆ ಯಾವುದೇ ಆಹಾರ ಪದಾರ್ಥಗಳು ಉತ್ಪಾದನೆಯಾಗದೆ ಜನರು ಉಪವಾಸ ಮಾಡಬೇಕಾಗುವ ಪರಿಸ್ಥಿತಿ ಒದಗುತ್ತದೆ. ರೈತನು ಬೇಸಾಯ ಮಾಡಿ ಬೆಳೆಯುವ ವಸ್ತುಗಳನ್ನು ವಿಜ್ಞಾನದಿಂದಾಗಲಿ ಕಾರ್ಖಾನೆಗಳಿಂದಾಗಲಿ ತಯಾರಿಸಲಾಗುವುದಿಲ್ಲ. ಆದುದರಿಂದಲೇ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಹೇಳಿಕೆ ಇದೆ. ಅಂದರೆ ಇಡೀ ಜಗತ್ತೇ ಅಳಬೇಕಾಗತ್ತೆ, ದುಃಖದಲ್ಲಿ ಮುಳುಗಬೇಕಾಗತ್ತೆ ಅನ್ನೋ ಅರ್ಥ ಹೇಳಿದೆ ಮಕ್ಕಳೇ. ಗಮನಿಸಿದಿರಲ್ಲ? ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾವುದೇ ಆಹಾರ ಪದಾರ್ಥಗಳು ಉತ್ಪಾದನೆಯಾಗದೆ ಜನರು ಉಪವಾಸ ಮಾಡಬೇಕಾಗುವ ಪರಿಸ್ಥಿತಿ ಒದಗುತ್ತದೆ. ರೈತನು ಬೇಸಾಯ ಮಾಡಿ ಬೆಳೆಯುವ ವಸ್ತುಗಳನ್ನು ವಿಜ್ಞಾನದಿಂದಾಗಲಿ ಕಾರ್ಖಾನೆಗಳಿಂದಾಗಲಿ ತಯಾರಿಸಲಾಗುವುದಿಲ್ಲ. ಆದುದರಿಂದಲೇ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದೆಂಬ ಹೇಳಿಕೆ ಕಂಡುಬರುತ್ತೆ, ಪ್ರಚಲಿತವಾಗಿದೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಬಹಳ ಚೆನ್ನಾಗಿ ಹೇಳ್ತಕ್ಕಂಥ ಮಾತಿದು. ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶ ದಾಟವೇ ಕೆಡಗುಂ ಎನ್ನುವುದು ಕೃಷಿಕರ ಬಗ್ಗೆ ಸರ್ವಜ್ಞ ಕವಿ ಹೇಳಿರುವ ವಚನವಾಗಿದೆ. ಅಂದರೆ ಎಷ್ಟು ವಿದ್ಯೆ, ಕೋಟಿ ವಿದ್ಯೆಗಳಲ್ಲಿ ವಿಶೇಷವಾದ ವಿದ್ಯೆ ಅಂತಂದರೆ ಅದು ವ್ಯವಸಾಯ. ಆ ವ್ಯವಸಾಯ
ಮಾಡದೇ ಇದ್ದರೆ ದೇಶದ ಯಾವ ಆಟವೂ ನಡೆಯೋದಿಲ್ಲ, ಎಲ್ಲವೂ ಕೆಟ್ಟು ಹೋಗುತ್ತೆ, ಹಾಳಾಗಿ ಹೋಗುತ್ತೆ ಅನ್ನೋ ವಿಚಾರ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಸರ್ವಜ್ಞ ಹೇಗೆ ಹೇಳಿದಾನೆ ಮಕ್ಕಳೇ? ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡುಗುಂ ಎನ್ನುವುದು ಕೃಷಿಯ ಬಗ್ಗೆ ಸರ್ವಜ್ಞ ಕವಿ ಹೇಳಿರುವ ವಚನವಾಗಿದೆ. ಇದಲ್ಲದೆ ಇನ್ನೇನು ಸಂಭವನೀಯ ಪ್ರಶ್ನೆಗಳು ಈ ಪಾಠದಲ್ಲಿ ಬರಬಹುದು ಅನ್ನೋದನ್ನು ನಾವು ಗಮನಿಸೋಣ. ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರುತ್ತಿರುವ ಕೃತಿಗಳು ಯಾವುವು? ಅಂದರೆ ಇವತ್ತಿಗೂ ಜನರ ಮೇಲೆ ಒಳ್ಳೆಯ ಸತ್ಪರಿಣಾಮ ಅಂದರೆ ಒಳ್ಳೆಯ ಪರಿಣಾಮ ಬೀರುತ್ತಿರುವ ಕೃತಿಗಳು ಯಾವುವು? ಶಿವಶರಣರ ವಚನಗಳು, ಕುವೆಂಪು, ಬೇಂದ್ರೆಯಂಥವರ ಕಾವ್ಯಗಳು ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರುತ್ತಿವೆ. ಮುಂದಿನ ಪ್ರಶ್ನೆ, ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದು ಏಕೆ? ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದೇಕೆ? ಅಕಾಲ ವೃಷ್ಟಿ, ವೃಷ್ಟಿ ಅಂದರೆ ಮಕ್ಕಳೇ ಮಳೆ, ಅಕಾಲ ವೃಷ್ಟಿ ಯಾವಾಗ ಬೇಕೋ ಅವಾಗ ಮಳೆ ಬರೋದು, ಉತ್ತಮ ಬೀಜ ಸಿಗದಿರುವುದು, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿಯಿಂದ ಬಗೆಬಗೆಯ ರೋಗಗಳು, ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿರುವುದು, ಈ ಕಾರಣಗಳಿಂದಾಗಿ ಕೃಷಿಕನಿಗೆ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮುಂದಿನ ಪ್ರಶ್ನೆ, ಯಾರೆಲ್ಲ ಕೃಷಿಕರನ್ನು ಉಪೇಕ್ಷಿಸುತ್ತಿದ್ದಾರೆ, ಹೊಗಳುತ್ತಾ ಇದ್ದಾರೆ ಅಂತ? ಕೃಷಿಕರನ್ನು ಅವಲಂಬಿಸಿ ಬದುಕುತ್ತಿರುವವರೇ ಕೃಷಿಕರನ್ನು ಉಪೇಕ್ಷಿಸುತ್ತಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳು, ವ್ಯಾಪಾರಿಗಳು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಬಂಡವಾಳಶಾಹಿಗಳು ಮೊದಲಾದವರು ಈ ಗುಂಪಿಗೆ ಸೇರಿದ್ದಾರೆ. ಉಪೇಕ್ಷೆ ಯಾರು ಮಾಡ್ತಾ ಇದ್ದಾರೆ? ಯಾರೆಲ್ಲ ಕೃಷಿಕರನ್ನು ಉಪೇಕ್ಷಿಸುತ್ತಿದ್ದಾರೆ ಅಂತಂದರೆ, ಕೃಷಿಕರನ್ನು ಅವಲಂಬಿಸಿ ಬದುಕುತ್ತಿರುವವರೇ ಕೃಷಿಕರನ್ನು ಉಪೇಕ್ಷಿಸುತ್ತಿದ್ದಾರೆ. ಯಾರ್ಯಾರ ಮಕ್ಕಳೇ? ರಾಜಕಾರಣಿಗಳು, ಅಧಿಕಾರಿಗಳು, ವ್ಯಾಪಾರಿಗಳು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಬಂಡವಾಳಶಾಹಿಗಳು ಮೊದಲಾದವರು ಈ ಗುಂಪಿಗೆ ಸೇರಿದ್ದಾರೆ. ಇನ್ನು 8-10 ವಾಕ್ಯಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತಾರೆ ಅನ್ನೋದು ಪ್ರಶ್ನೆ ಮಕ್ಕಳು. ದೇಶದ ಬಜೆಟ್ಟಿನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡಲಾಗುತ್ತದೆ? ಯಾಕೆಂದರೆ ದೇಶವನ್ನು ರಕ್ಷಿಸಲು, ಅನ್ಯರ ಆಕ್ರಮಣವನ್ನು ತಪ್ಪಿಸಲು ಪ್ರಬಲವಾದ ಸೇನಾ ಬಲವಿರಬೇಕು. ಸುಸಜ್ಜಿತ ಸೈನ್ಯವಿಲ್ಲದಿದ್ದರೆ ದೇಶವು ಬಲಿಷ್ಠ ದೇಶದವರ ಆಕ್ರಮಣಕ್ಕೆ ಒಳಗಾಗುವ ಅವಕಾಶ ಹೆಚ್ಚಾಗಿರುತ್ತದೆ. ಹಾಗಾದಾಗ ಅನ್ಯರ ಅಡಿಯಾಳಾಗಿ ಗುಲಾಮರಂತೆ ಬದುಕಬೇಕಾಗುತ್ತದೆ. ಪ್ರಬಲ ಸೈನ್ಯವಿದ್ದಾಗ ಸೈನಿಕರ ಸಂಖ್ಯೆಯಷ್ಟೇ ಹೆಚ್ಚಾದರೆ ಸಾಲದು, ಅರ್ಹರನ್ನು ಸೈನ್ಯಕ್ಕೆ ನೇಮಿಸಿಕೊಳ್ಳುವುದರೊಂದಿಗೆ ಅವರಿಗೆ ಸರಿಯಾದ ತರಬೇತಿಯನ್ನು ನೀಡಬೇಕು. ಉಡುಗೆ ತೊಡುಗೆ, ಆಧುನಿಕ ಶಸ್ತ್ರಾಸ್ತ್ರಗಳನ್ನು, ಉತ್ತಮ ಆಹಾರವನ್ನು ಅವರಿಗೆ ಒದಗಿಸಬೇಕು. ನೆಲ, ಜಲ, ಆಕಾಶಗಳಲ್ಲಿ ಸಂಚರಿಸಿ ಹೋರಾಡಲು ಅಗತ್ಯ ವಾಹನಗಳ ವ್ಯವಸ್ಥೆ ಮಾಡಬೇಕು. ಈ ರೀತಿಯಲ್ಲಿ ಸೇನಾದಳವನ್ನು ಸುಸಜ್ಜಿತವಾಗಿರಿಸಲು ಹೆಚ್ಚು ಹಣ ಬೇಕಾಗುತ್ತದೆ. ಅದಕ್ಕಾಗಿ ಬಜೆಟ್ಟಿನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಮೀಸಲಾಗಿಡುತ್ತದೆ. ಸರಿಯಲ್ಲ ಮಕ್ಕಳೇ? ಮುಂದಿನ ಪ್ರಶ್ನೆ ನೋಡೋಣ. ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು? ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆಯಿಂದ ಖಡ್ಗದಿಂದ ಸಾಧಿಸಲಾಗದ್ದನ್ನು ಪೆನ್ನಿನಿಂದ ಸಾಧಿಸಬಹುದು ಎನ್ನಲಾಗಿದೆ ಎಂದರೆ ಬರವಣಿಗೆ ಅಷ್ಟೊಂದು ಪ್ರಭಾವಶಾಲಿ ಹಾಗೂ ಪರಿಣಾಮಕಾರಿ ಎನ್ನುವ ಅಭಿಪ್ರಾಯವಿದೆ. ಸಾಹಿತಿಗಳ ಕತೆ, ಕವನ, ಕಾದಂಬರಿ, ಲೇಖನಗಳು ಜನರ ಬದುಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಅವು ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ತರಬಲ್ಲವು. ನಾಡಿನ ಪ್ರಗತಿಗೆ ಮಾರ್ಗದರ್ಶಕವಾಗಬಲ್ಲವು. ಶಿವಶರಣ ವಚನಗಳು, ಹರಿದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆ ಅಂಥವರ ಕೃತಿಗಳು ನಾಡ ಜನತೆಯ ಮೇಲೆ ಪರಿಣಾಮ ಬೀರಿವೆ. ಸಾಹಿತಿಗಳು ಸೃಷ್ಟಿಸಿದ ಸಾಹಿತ್ಯದ ಸತ್ವವನ್ನು ಅವಲಂಬಿಸಿ ಅವರಿಗೆ ಗೌರವ, ಮನ್ನಣೆಗಳು ಲಭಿಸುತ್ತಿವೆ. ಉತ್ತಮ ಸಾಹಿತಿಗಳು ನಾಡಿನಲ್ಲಿ ಅಧಿಕವಾದಾಗ ಸಮಾಜವು ಪ್ರಗತಿಯ ಪಥದಲ್ಲಿ ಮುಂದೆ ಸಾಗುವಂತಾಗುತ್ತದೆ. ಇದನ್ನು ಗುರುತಿಸಿರುವ ಹಿರಿಯರು ದೇಶದ ಸಮೃದ್ಧಿ, ಪ್ರಗತಿ ಸಾಹಿತಿಗಳನ್ನು ಅವಲಂಬಿಸಿದೆ ಎಂದಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಕೃಷಿಕ ನಾಡಿನ ಬೆನ್ನೆಲುಬು, ಈ ಮಾತನ್ನು ಸಮರ್ಥಿಸಿರಿ.
ಮಾನವ ದೇಹದಲ್ಲಿ ಬೆನ್ನಿನ ಎಲುಬು ಬಹಳ ಮುಖ್ಯವಾದುದೆನಿಸಿದೆ. ಅದು ದೃಢವಾಗಿದ್ದರೆ ಅವನು ನೇರವಾಗಿ ನಡೆಯಬಲ್ಲ, ಕೆಲಸ ಮಾಡಬಲ್ಲ, ಹೊರಬಲ್ಲ. ಆ ಎಲುಬಿನ ಶಕ್ತಿಯೇನಾದರೂ ಕುಂದಿದರೆ, ಬಾಗಿದರೆ ಆತ ಪರಾವಲಂಬಿಯಾಗಬೇಕಾಗುತ್ತದೆ. ನಡೆದಾಡಲು ಊರುಗೋಲು ಪರರ ಕೈಯು ಅವಶ್ಯವೆನಿಸುತ್ತದೆ. ಕೆಲಸ ಕಾರ್ಯಗಳನ್ನು ಮಾಡಲಾಗದೆ ಅಸಹಾಯಕನಾಗಬೇಕಾಗುತ್ತದೆ. ಹೀಗೆ ಬೆನ್ನೆಲುಬಿಗೆ ಪ್ರಧಾನ ಸ್ಥಾನವಿದೆ. ನಾಡಿಗೆ, ದೇಶಕ್ಕೆ ರೈತನು ಬೆನ್ನೆಲುಬು ಇದ್ದ ಹಾಗೆಯೇ. ಅವನು ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಬೆಳೆಯದೇ ಇದ್ದರೆ, ಆಹಾರ ಧಾನ್ಯಗಳನ್ನು ಉತ್ಪಾದಿಸದೇ ಹೋದರೆ ಉಳಿದವರೆಲ್ಲರೂ ಆಹಾರವಿಲ್ಲದೆ ಉಪವಾಸ ಮಾಡಬೇಕಾಗುತ್ತದೆ, ಶಕ್ತಿಗುಂದಿ ಸಾಯಬೇಕಾಗುತ್ತದೆ. ಮನುಷ್ಯ ಜೀವಿಸಲು ಆಹಾರ, ನೀರು, ಗಾಳಿ, ಬೆಳಕು ಬೇಕೇ ಬೇಕು. ನೀರು ಮತ್ತು ಗಾಳಿ ನಿಸರ್ಗದತ್ತವಾದುವು. ಆಹಾರವನ್ನು ಮನುಷ್ಯನೇ ಸೃಷ್ಟಿಸಬೇಕು. ಆ ಕೆಲಸವನ್ನು ಮಾಡುವವನೇ ಕೃಷಿಕ. ನಾಡಿನ ಶಿಕ್ಷಣ, ಸಂಶೋಧನೆ, ಕೈಗಾರಿಕೆ, ಆಡಳಿತ, ರಾಜಕಾರಣ ಮೊದಲಾದವೆಲ್ಲವೂ ನಡೆಯಬೇಕಾದರೆ ಆಹಾರವಿಲ್ಲದೆ ಸಾಧ್ಯವಾಗದು. ಹೀಗೆ ಆಹಾರವನ್ನು ಒದಗಿಸುವ ಬೇಸಾಯವನ್ನು ಮಾಡುವ ಕೃಷಿಕನೇ ನಾಡಿನ ಬೆನ್ನೆಲುಬು ಎನ್ನುವುದು ಅರ್ಥವತ್ತಾದ ಹೇಳಿಕೆಯಾಗಿದೆ. ಮುಂದೆ ಹೆಚ್ಚುವರಿ ಪ್ರಶ್ನೆಗಳನ್ನು ಗಮನಿಸಿ ಮಕ್ಕಳೇ. ಹಸಿ ಮಸಿ ಕೃಷಿ ಲೇಖನದಲ್ಲಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ನೀಡುವ ಸಂದೇಶವೇನು? ದೇಶದ ಪ್ರಗತಿಗೆ, ಜನರ ಉದ್ಧಾರಕ್ಕೆ ಬಲಿಷ್ಠ ಸೈನ್ಯ ಅಗತ್ಯವಾಗಿ ಬೇಕು. ಸೇನಾ ಬಲವಿಲ್ಲದಿದ್ದರೆ ಪರಕೀಯರು ಆಕ್ರಮಿಸಿಕೊಳ್ಳುವ ಸಂಭವ ಹೆಚ್ಚುತ್ತದೆ. ಹಾಗಾದರೆ ಅನ್ಯರ ಅಡಿಯಾಳಾಗಿ ಗುಲಾಮರಂತೆ ಬದುಕಬೇಕಾಗುತ್ತದೆ. ದೇಶದ ರಕ್ಷಣೆಗೆ ಕಷ್ಟಕಾಲದಲ್ಲಿ ನೆರವು ನೀಡಲು ದೇಶಕ್ಕೆ ಪ್ರಬಲ ಸೈನ್ಯವಿರಲೇಬೇಕು. ಅದಕ್ಕಾಗಿ ಎಷ್ಟು ವೆಚ್ಚವಾದರೂ ಚಿಂತಿಸಬಾರದು. ಬಜೆಟ್ಟಿನಲ್ಲಿ ಸಾಕಷ್ಟು ಹಣವನ್ನು ಮೀಸಲಿಡಬೇಕು. ದೇಶದ ರಕ್ಷಣೆಗಿಂತಲೂ ಹೆಚ್ಚಿನ ಸ್ಥಾನವನ್ನು ಸಾಹಿತಿಗಳಿಗೆ, ಸಾಹಿತ್ಯ ರಚನೆಗೆ ಕೊಡಬೇಕು. ಪೆನ್ನು ಖಡ್ಗಕ್ಕಿಂತ ಹರಿತವೆನ್ನುವ ಗಾದೆ ಇದೆ. ಖಡ್ಗದಿಂದಾಗದ ಕಾರ್ಯವನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರ ತರಬಹುದು. ಈ ಬಗೆಯ ಶಕ್ತಿ ರಕ್ತಪಾತವಿಲ್ಲದೆ ಕ್ರಾಂತಿ ಎಬ್ಬಿಸುವ ಬಲ ಸಾಹಿತಿಗಳಿಗಿದೆ, ಸಾಹಿತ್ಯಕ್ಕೆ ಇದೆ. ಸಾಹಿತ್ಯ ಜನರ ಬದುಕನ್ನೇ ಬದಲಾಯಿಸಬಲ್ಲದು. ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸುವ ಶಕ್ತಿಯೂ ಅದಕ್ಕಿದೆ. ಅಂತಹ ಸಾಹಿತ್ಯಕ್ಕೆ ಸಾಹಿತಿಗಳಿಗೆ ಬೆಂಬಲವೀಯಬೇಕು. ರಕ್ಷಣೆ ಸಾಹಿತ್ಯಕ್ಕಿಂತ ಮಿಗಿಲಾದುದು. ಕೃಷಿ ಸೈನಿಕರನ್ನು, ಸಾಹಿತಿಗಳನ್ನು, ಇತರ ನಾನಾ ಉದ್ಯೋಗಿಗಳನ್ನು ಉಳಿಸಿ ಬೆಳೆಸುವವನೇ ಕೃಷಿಕ ಅಥವಾ ಒಕ್ಕಲಿಗ. ಅವನೇ ಲೋಕಕ್ಕೆ ಅನ್ನದಾತನಾಗಿದ್ದಾನೆ. ಮೇಟಿ ವಿದ್ಯೆ ಎಂದರೆ ಬೇಸಾಯವೇ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದುದು. ಆದರೆ ರೈತನೀಗ ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾನೆ. ಅವಲಂಬಿತರಿಂದಲೇ ಉಪೇಕ್ಷೆಗೆ ಒಳಗಾಗುತ್ತಿದ್ದಾನೆ. ಅವನು ಮೋಸ, ವಂಚನೆ ಮಾಡದಿದ್ದರೂ ತಾನೇ ಅವುಗಳಿಗೆ ಈಡಾಗುತ್ತಿದ್ದಾನೆ. ನಿರಾಶಾದಾಯಕ ಪರಿಸ್ಥಿತಿಯಲ್ಲಿದ್ದರೂ ಆಶಾವಾದಿಯಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಬದುಕುತ್ತಿದ್ದಾನೆ. ಕೃಷಿಕರಿಗೆ ಎಲ್ಲರೂ ಎಲ್ಲ ರೀತಿಯ ಬೆಂಬಲ ನೀಡಬೇಕು. ಅವರಿಂದಲೇ ಎಲ್ಲರ ಉಳಿವು, ಅಳಿವು ಎನ್ನುವುದನ್ನು ಅರಿಯಬೇಕು ಎನ್ನುವ ಸಂದೇಶವನ್ನು ಹಸಿ ಮಸಿ ಲೇಖನದಲ್ಲಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ದಾರೆ ಅಥವಾ ನೀಡಿದ್ದಾರೆ. ಮಕ್ಕಳು, ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿ. ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಹಸಿ ಮಸಿ ಕೃಷಿ ಎನ್ನುವ ಲೇಖನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸೈನ್ಯ, ಸಾಹಿತ್ಯ ಅಂದರೆ ಹಸಿ ಮಸಿಗಳಿಗಿಂತಲೂ ದೇಶದ ಪ್ರಗತಿಗೆ ಕೃಷಿ ಹಾಗೂ ಕೃಷಿಕ ಬಹುಮುಖ್ಯ ಎಂದು ವಿವರಿಸುವಾಗ ಲೇಖಕರು ಈ ಮಾತುಗಳನ್ನು ಹೇಳಿದ್ದಾರೆ. ಕೃಷಿಕನು ಬೇಸಾಯ ಮಾಡದೆ ಆಹಾರ ಧಾನ್ಯಗಳನ್ನು ಉತ್ಪಾದಿಸದೇ ಇದ್ದರೆ ದೇಶದಲ್ಲಿ ಯಾವ ಚಟುವಟಿಕೆಗಳೂ ನಡೆಯುವುದಿಲ್ಲ. ಆಹಾರವಿಲ್ಲದೆ ಯಾರೂ ಜೀವಿಸಲಾರರು. ಹೊಟ್ಟೆ ತುಂಬಿದರೆ, ಹಸಿವು ಕಳೆದರೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಅದಿಲ್ಲದೆ ಯಾವುದನ್ನೂ ಮಾಡಲಾಗುವುದಿಲ್ಲ. ಹೀಗೆ ಕೃಷಿಕರ ಹಿರಿಮೆಯನ್ನು ಹೇಳುತ್ತಲೇ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಮೇಲೂ ಲೇಖಕರು ಬೆಳಕು ಚೆಲ್ಲಿದ್ದಾರೆ. ವ್ಯವಸಾಯ ಸ್ಥಾನಮಾನವನ್ನು ಲೇಖಕರು ಇಲ್ಲಿ ತಿಳಿಸಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ಹಸಿ ಮಸಿ ಕೃಷಿ ಎನ್ನುವ ಪ್ರಬಂಧದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ. ಇಂದಿನ ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನು ವಿವರಿಸುತ್ತಾ ಲೇಖಕರು ಅಂತಹ ಸ್ಥಿತಿಯಲ್ಲೂ ಕೃಷಿಕರು ಯಾವ ಬಗೆಯ ಮನೋಭಾವವನ್ನು ಹೊಂದಿರುವುದೆಂದು ತಿಳಿಸಿದ್ದಾರೆ.
ಕೃಷಿಕರದು ತುಂಬ ಕಷ್ಟಕರ ಬದುಕು. ಸಮಯಕ್ಕೆ ಬಾರದ ಮಳೆ ಅಥವಾ ಅತಿಯಾಗಿ ಸುರಿಯುವ ಮಳೆ, ಸಾರರಹಿತ ಭೂಮಿ ಅಂದರೆ ಬರಡು ಭೂಮಿ, ಕಳಪೆ ಬೀಜಗಳು, ಕ್ರಿಮಿಕೀಟಗಳ ಹಾವಳಿ, ಕಾಡು ಪ್ರಾಣಿಗಳ ಕಾಟ, ಬೆಲೆ ಏರಿಳಿತ ಮುಂತಾದ ಬಗೆಯ ತೊಂದರೆಗಳನ್ನು ಕೃಷಿಕ ಎದುರಿಸುತ್ತಿದ್ದಾನೆ. ಈ ಬದುಕೇ ನಶ್ವರ ಎನ್ನುವ ಭಾವನೆ ಅವನಲ್ಲಿ ಉದಿಸಿದ್ದರೂ ನಿರಾಶಾವಾದಿಗಳಾಗದೆ ಭವಿಷ್ಯವನ್ನು ನಂಬಿ ಜೀವನ ನಡೆಸುತ್ತಿದ್ದಾನೆ. ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಮಾಡುವ ಸ್ವಭಾವವನ್ನು ಆತ ಹೊಂದಿದ್ದಾನೆ ಎಂದು ಲೇಖಕರು ಇಂದಿನ ಕೃಷಿಕರ ಸ್ಥಿತಿಗತಿಯನ್ನು ವಿವರಿಸಿದ್ದಾರೆ. ಸರಿ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿ. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಹಸಿ ಮಸಿ ಕೃಷಿ ಎನ್ನುವ ಬರಹದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ನಾಡಿನ ಬೆನ್ನೆಲುಬು ಎನಿಸಿರುವ ಕೃಷಿಕನ ಸ್ವಭಾವದ ಬಗೆಗೆ ಲೇಖಕರು ಹೀಗೆ ಹೇಳಿದ್ದಾರೆ. ಕೃಷಿಕನು ತಾನು ನಾನಾ ಬವಣೆಗಳಿಗೆ ಅಂದರೆ ಕಷ್ಟಗಳಿಗೆ ಒಳಗಾಗುತ್ತಿದ್ದರೂ ಬೇರೆಯವರಿಗೆ ಮೋಸ ಮಾಡುವುದಿಲ್ಲ, ವಂಚಿಸುವುದಿಲ್ಲ, ಮಾತಿಗೆ ತಪ್ಪುವುದಿಲ್ಲ. ಇಂತಹ ಆಚಾರ ವಿಚಾರಗಳನ್ನು ಕೃಷಿಕ ಹೊಂದಿದ್ದಾನೆ. ಅವನೇ ದಲ್ಲಾಳಿಗಳಿಂದ, ವರ್ತಕರಿಂದ ಮೋಸ ಹೋಗುತ್ತಿದ್ದಾನೆ. ಆದರೆ ತಾನು ಮಾತ್ರ ಪ್ರಾಮಾಣಿಕನಾಗಿ ದುಡಿಯುತ್ತಿದ್ದಾನೆ ಎಂದು ಲೇಖಕರು ಹೇಳಿದ್ದಾರೆ. ಕೃಷಿಕರ ನಿಲುವಿನ ಬಗ್ಗೆ ಲೇಖಕರು ಮೆಚ್ಚುಗೆಯನ್ನು ತೋರಿಸಿದ್ದಾರೆ. ಮುಂದಿನ ಪ್ರಶ್ನೆ. ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಹಸಿ ಮಸಿ ಕೃಷಿ ಎನ್ನುವ ಪಾಠದಲ್ಲಿರುವ ಹೇಳಿಕೆ ಇದು. ದೇಶದ ಪ್ರಗತಿಗೆ, ಜನರ ಉದ್ಧಾರಕ್ಕೆ ಮಸಿಯ ಅಗತ್ಯವನ್ನು ವಿವರಿಸುವಾಗ ಲೇಖಕರು ಹೀಗೆ ಹೇಳಿದ್ದಾರೆ. ಹಸಿಯಿಂದ ಸಾಧಿಸಲಾಗುವುದನ್ನು ಮಸಿಯಿಂದ ಸಾಧಿಸಬಹುದು. ಸಾಹಿತ್ಯದ ಶಕ್ತಿ ಖಡ್ಗದ ಶಕ್ತಿಗಿಂತ ಮಿಗಿಲಾದುದಾಗಿದೆ. ಸಾಹಿತ್ಯಗಳ ಬರವಣಿಗೆಯಿಂದ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ಹುಟ್ಟುಹಾಕಬಹುದು. ಜನರ ಜೀವನವನ್ನು ಬದಲಾಯಿಸಬಹುದು. ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು. ಆದುದರಿಂದ ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಬೇಕು. ಅವರ ಸತ್ವಯುತವಾದ ಮಾರ್ಗದರ್ಶಿಯಾದ ಸಾಹಿತ್ಯ ರಚಿಸಬೇಕು. ಅದರಿಂದ ಪ್ರಭಾವಿತವಾದ ಸಮಾಜದ ಪ್ರಗತಿಯ ಪಥದಲ್ಲಿ ಸಾಗುವಂತಾಗಬೇಕು ಎಂದು ಲೇಖಕರು ಆಶಿಸಿದ್ದಾರೆ. ಅಂದರೆ ಸಮಾಜದ ಮೇಲೆ ಸಾಹಿತಿಗಳ ಬರವಣಿಗೆಯ ಪರಿಣಾಮ ಏನು ಎಂಬುದು ಇಲ್ಲಿ ವ್ಯಕ್ತವಾಗಿದೆ ಮಕ್ಕಳೇ. ಮುಂದಿನ ಭಾಗ ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರಿಸಿ. ಒಬ್ಬೊಬ್ಬರು, ಸರ್ವಾಧಿಕಾರಿ, ಬೆನ್ನೆಲುಬು, ಸತ್ಯಾಗ್ರಹ. ಒಬ್ಬೊಬ್ಬರು, ಒಬ್ಬ ಪ್ಲಸ್ ಒಬ್ಬರು, ಒಬ್ಬೊಬ್ಬರು ಲೋಪಸಂಧಿ. ಗಮನಿಸಿದರೆ ಮಕ್ಕಳೇ, ಒಬ್ಬನಲ್ಲಿ ಇಲ್ಲಿ ಒಬ್ಬ ಅನ್ನಲ್ಲಿ ಆಕಾರ ಲೋಪ ಆಗಿದೆ. ಅದರ ಬದಲಿಗೆ ಒಬ್ಬ ಪ್ಲಸ್ ಒಬ್ಬರು, ಒಬ್ಬೊಬ್ಬರು ಲೋಪಸಂಧಿ. ಸರ್ವಾಧಿಕಾರಿ, ಸರ್ವ ಪ್ಲಸ್ ಅಧಿಕಾರಿ, ಸರ್ವಾಧಿಕಾರಿ ಸವರ್ಣ ದೀರ್ಘ ಸಂಧಿ. ಸರ್ವಾನಲ್ಲಿ ಆ ಇದೆ, ಅಧಿಕಾರಿಯಲ್ಲಿ ಆ ಇದೆ. ಎರಡು ಆಕಾರಗಳಿಗೆ ಸರ್ವಾ ಆಕಾರ ಬಂದಿದೆ, ಸವರ್ಣ ದೀರ್ಘ ಸಂಧಿ. ಬೆನ್ನೆಲುಬು, ಬೆನ್ನು ಅದು ನೋವು ಮಾಡ್ಕೊಳ್ಳಿ ಮಕ್ಕಳೇ, ಬೆನ್ನ ಅಲ್ಲ, ಬೆನ್ನು ಪ್ಲಸ್ ಎಲುಬು, ಬೆನ್ನೆಲುಬು ಉಕಾರ ಲೋಪ ಆಗಿದೆ. ಬೆನ್ನು ಮಾಡ್ಕೊಳ್ಳಿ, ಬೆನ್ನು ಪ್ಲಸ್ ಎಲುಬು, ಬೆನ್ನೆಲುಬು ಲೋಪಸಂಧಿ. ಮುಂದೆ ಸತ್ಯಾಗ್ರಹ, ಸತ್ಯ ಪ್ಲಸ್ ಆಗ್ರಹ ಸವರ್ಣ ದೀರ್ಘ ಸಂಧಿ. ಸತ್ಯ ಆ ಇದೆ, ಆಗ್ರಹಲ್ಲೂ ಆ ಇದೆ, ಅಲ್ಲಿ ಏನಾಗುತ್ತೆ ಸತ್ಯಾಗ್ರಹ ಸವರ್ಣ ದೀರ್ಘ ಸಂಧಿ. ಮುಂದೆ ಗಮನಿಸಿ ಮಕ್ಕಳೇ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪ್ರಗತಿ, ಅವಲಂಬನೆ, ಪ್ರಬಲ, ಸತ್ಪರಿಣಾಮ, ಆಶಾವಾದಿ, ಅತಿವೃಷ್ಟಿ. ಉತ್ತರ ನೋಡಿ ಮಕ್ಕಳೇ. ಪ್ರಗತಿ ವಿಗತಿ. ವಿಗತಿ ಅಂದರೆ ವಿನಾಶ, ಪ್ರಗತಿ ಅಂದರೆ ಏಳಿಗೆ. ಅವಲಂಬನೆ ನಿರಾವಲಂಬನೆ ಅಥವಾ ಸ್ವಾವಲಂಬನೆ ಕೂಡ ಆಗುತ್ತೆ. ಪ್ರಬಲ ದುರ್ಬಲ, ಸತ್ಪರಿಣಾಮ ದುಷ್ಪರಿಣಾಮ, ಆಶಾವಾದಿ ನಿರಾಶಾವಾದಿ, ಅತಿವೃಷ್ಟಿ ಅನಾವೃಷ್ಟಿ. ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಮುಂದೆ ನೋಡಿ, ಈ ಸ್ವಂತ ವಾಕ್ಯ ನೀವು ಬೇಕಾದರೆ ಹೇಗೂ ಬರೀಬೋದು. ಒಮ್ಮೆ ಗಮನಿಸೋಣ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಉತ್ಪ್ರೇಕ್ಷೆ, ಸತ್ಪರಿಣಾಮ, ಸಮೃದ್ಧಿ, ಸತ್ಯಾಗ್ರಹ, ಸೆಣಸು, ಉಪೇಕ್ಷೆ. ಉತ್ಪ್ರೇಕ್ಷೆ, ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ತುಂಬಿರುತ್ತದೆ. ಸತ್ಪರಿಣಾಮ, ಹಿರಿಯರ ನಡೆನುಡಿಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುವಂತಿರಬೇಕು. ಸಮೃದ್ಧಿ, ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕು. ಸತ್ಯಾಗ್ರಹ,
ನಾನಾ ಬೇಡಿಕೆಗಳಾಗಿ ದಿನವೂ ಸತ್ಯಾಗ್ರಹ ನಡೆಯುತ್ತಲೇ ಇರುತ್ತದೆ. ಸೆಣಸು, ಕೃಷಿಕರು ನಿಸರ್ಗದೊಡನೆ ನಿರಂತರ ಸೆಣಸುತ್ತಿರುತ್ತಾರೆ. ಉಪೇಕ್ಷೆ, ಸಮಾಜದಲ್ಲಿ ಯಾರನ್ನು ಉಪೇಕ್ಷಿಸಬಾರದು, ಅಂದರೆ ಅವರಿಗೆ ಬೇಸರ ಆಗಿ ಮಾತಾಡಬಾರ್ದು. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ವರ್ಷ, ಭೂಮಿ, ಕತೆ, ಬೇಸಾಯ, ಕಾರ್ಯ, ಕಾವ್ಯ. ಉತ್ತರ ನೋಡಿ ಮಕ್ಕಳೇ. ವರ್ಷ ವರುಷ, ಭೂಮಿ ಭುವಿ, ಕತೆ ಕಥಾ, ಬೇಸಾಯ ವ್ಯವಸಾಯ, ಕಾರ್ಯ ಕಜ್ಜ, ಕಾವ್ಯ ಕಬ್ಬ. ಗಮನಿಸಿದ ಮಕ್ಕಳೇ. ವರ್ಷ ವರುಷ, ಭೂಮಿ ಭುವಿ, ಕತೆ ಕಥಾ, ಬೇಸಾಯ ವ್ಯವಸಾಯ, ಕಾರ್ಯ ಕಜ್ಜ, ಕಾವ್ಯ ಕಬ್ಬ. ಮುಂದಿನ ಪ್ರಶ್ನೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಗಮನಿಸ್ತಾ ಇದ್ದಾರೆ ಮಕ್ಕಳೇ. ಹಸಿ ಯುದ್ಧ, ಮಸಿ ಸಾಹಿತ್ಯ. ಕ್ರಿಮಿಕೀಟ ಜೋಡು ನುಡಿ, ದೊಡ್ಡ ದೊಡ್ಡ ದ್ವಿರುಕ್ತಿ. ಯುದ್ಧ ಜುದ್ಧ, ಶ್ರೀ ಸಿರಿ. ಯೋಧ ರಕ್ಷಣೆ, ರೈತ ಬೇಸಾಯಗಾರ ಕೃಷಿಕ ಅನ್ನರ್ಥವನ್ನು ಕೊಡುತ್ತೆ. ಗಮನಿಸಿದ್ರೆ ಮಕ್ಕಳೇ. ಯೋಧ ರಕ್ಷಣೆ, ರೈತ. ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಎಲ್ಲವೂ ಮುಗಿದಿದೆ. ಯಾವುದು? ಕೃಷಿ, ಹಸಿ ಮಸಿ ಕೃಷಿ. ಇದ್ರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿ.